ಸಾಧನೆ. ಬೋತ್ riches and honor come to thee, and thou reckonest overall, and in thin hand is power almighty, and in thin hand it is to make great, and to give strength unto all. ಆಮೇನ್. 1ನೇ ಪೂರ್ವಕಾಲ ವೃತ್ತಾಂತ 29ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ದೇವರ ಆತ್ಮನು ಸಭೆಯಾದ ನಮ್ಮೆಲ್ಲರ ಸಂಗಡ ಆತನು ಈ ರೀತಿಯಾಗಿ ಮಾತನಾಡ್ತಿದ್ದಾನೆ. ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರುತ್ತವೆ, ನೀನು ಸರ್ವಾಧಿಕಾರಿಯು, ಬಲ ಪರಾಕ್ರಮಗಳು ನಿನ್ನ ಹಸ್ತದಲ್ಲಿ ಇರುತ್ತವೆ. ಎಲ್ಲ ದೊಡ್ಡ ಸ್ಥಿತಿಗೂ ಶಕ್ತಿಗೂ ನೀನೇ ಮೂಲನು ಎಂದು ದೇವರಾತ್ಮ ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳವನ್ನು ಕೇಳಲಿ ಎಂಬುದಾಗಿ ಅಂತ ದರ್ಶನಗಳಲ್ಲಿ ಸಭೆಯಾದ ನಮ್ಮೆಲ್ಲರ ಸಂಗಡ ದೇವರಾತ್ಮನು ವಿಶೇಷವಾಗಿ ಮಾತನಾಡ್ತಾ ಇದ್ದಾನೆ. ಹಾಗಾದ್ರೆ ನಮ್ಮ ದೇವರು ಸರ್ವಾಧಿಕಾರಿ. ಈ ಭೂಮಿಯಲ್ಲಿ ಎಲ್ಲ ಅಧಿಕಾರವು ಆತನಿಗೊಬ್ಬನಿಗೆ ಇದೆ. ಆದ್ರಿಂದ ಆತನು ಸರ್ವಶಕ್ತನೇ ಎಂಬುದಾಗಿ ನಾವು ಕರೆಯುವಂಥವರಾಗಿದ್ದೇವೆ. ಡಿಕ್ಟೇರ್ ಇಸ್ ಮೈ ಗಾಡ್ ಇನ್ ಎಂಟರ್ ವರ್ಲ್ಡ್. ಆಮೇನ್. ಆಮೇನ್. ಹಾಲೆಲೂಯಾ. ತಾನಾಶಃ ಮೇರಾ ಪರಮೇಶ್ವರ ಹೈ, ನಿಯಂತ ನಾ ದೇವರು. ಆಮೇನ್. ಹಾಲೆಲೂಯಾ. ಆತನು ಸರ್ವಾಧಿಕಾರಿ ಆದ ದೇವರು, ನಮ್ಮೆಲ್ಲರ ಸೃಷ್ಟಿಕರ್ತನ ದೇವರಾಗಿದ್ದಾನೆ. ಆತನು ಪ್ರಭಾವೈಶ್ವರ್ಯಗಳು ನಿನ್ನ ಸನ್ನಿಧಾನದಿಂದ ಬರುತ್ತವೆ. ಆಮೇಲೆ ಇಡೀ ಭೂಮಿಲಿ ಯಾರೇ ಶ್ರೀಮಂತರಾಗಿರಲಿ, ಯಾರೇ ಬಡವರು ಕೂಡ ಆಗಿರಲಿ, ಕೆಲವರಿಗೆ ಬಡತನ ಕೊಡೋದು ಅದೇ ಇರುತ್ತೆ ಅಂತ ಕೊಟ್ಬಿಡ್ತಾನೆ. ಅದು ಏನು ಮಾಡೋಕ್ಕಲ್ಲ. ಕೆಲವರು ಕಂಪ್ಲೀಟ್ ರಿಚಲ್ಲೇ ಹುಟ್ಟಿ ರಿಚಲ್ಲೇ ಬೆಳೆದು ರಿಚಲ್ಲೇ ಸಾಯಿರ್ಬೋದು, ಜೀವನ ಮಾಡ್ಬೇಕು ಅನ್ನೋದು ಅದು ಕೂಡ ದೇವ್ರ ಜೊತೆ ಆಗುತ್ತೆ. ಕೆಲವರು ಹಾಗೆ ರಿಚ್ ಪರ್ಸನ್ಗಳಾಗೇ ಇರ್ತಾರೆ, ಅದು ದೇವ್ರ ಚಿತ್ತನೇ ಆಗುತ್ತೆ. ಆದ್ರಿಂದ ದೇವ್ರ ವಾಕ್ಯಗೆ ಹೇಳ್ತಾ ಇದೆ, ಪ್ರಭಾವ ಐಶ್ವರ್ಯಗಳು ನಿನ್ನ ಸನ್ನಿಧಿಯಿಂದ ಬರ್ತವೆ. ಹಾಗಾದ್ರೆ ಎಲ್ಲರಿಗೂ ಐಶ್ವರ್ಯವನ್ನು ಕೊಡೋದು ಅಥವಾ ಕೊಡದೆ ಇರುವುದು ಇದು ದೇವರು ಮಾಡುವಂಥ ಕಾರ್ಯವಾಗಿದೆ ಹೊರತು ಮನುಷ್ಯನು ಯಾರು ಏನು ಮಾಡಲು ಸಾಧ್ಯವಿಲ್ಲ. ಆಮೇಲೆ ಹಾಗೆ ಆದ್ದರಿಂದ ದೇವರು ತನಗೆ ಇಷ್ಟ ಬಂದವರಿಗೆ ಐಶ್ವರ್ಯವನ್ನು ಅಧಿಕವಾಗಿ ಕೊಡ್ತಾನೆ. ಅದು ದೇವ್ರ ಚಿತ್ತ, ನಾವೇನು ಮಾಡೋಕ್ಕಾಗಲ್ಲ. ಆಮೇಲೆ ಅವ್ರಿಗೆ ನಮ್ಗೆ ಏನೇನು ಬೇಕೋ ಅಷ್ಟೇ ಎಲ್ಲ ಎದುರಿಗಂತೂ ಕೊಟ್ಟು ದೇವ್ರು ನಡೆಸಿದಾನಲ್ಲ, ಅಷ್ಟು ಸಾಕು. ಅಷ್ಟಕ್ಕೆ ನಾವೇನು ಮಾಡಬೇಕು? ದೇವ್ರೆ, ನೀನು ಇಷ್ಟೆಲ್ಲ ಕೊಡಿಸಿದ್ದಿ, ಇಷ್ಟೆಲ್ಲ ಮಾಡಿದ್ದೆ, ನೀನು ಮಾಡಿದ ಎಲ್ಲ ಉಪಕಾರಗಳಿಗೆ ನಾನು ನಿನಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ ಎಂಬುದಾಗಿ ನಾವು ಯಾವ ಸ್ತೋತ್ರವನ್ನು ಸಲ್ಲಿಸ್ತಾರೋ, ಲೋಕದ ರೀತಿಯಂತ ಐಶ್ವರ್ಯವಾಗಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಆತ್ಮಿಕವಾಗಿ ಐಶ್ವರ್ಯವಂತರು ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳವನ್ನು ಕೇಳಲಾರದು ನಂಬರ್ ಮಾತನಾಡುತ್ತ ದೇವರು ನಮ್ಮನ್ನು ಮೇಲೆ ಪಡಿಸುವವರಾಗ ಆಮೇಲೆ ಲೋಕದ ಐಶ್ವರ್ಯ ಒಂದು ದಿನ ನಾಶ ಆಗುತ್ತೆ, ಪರಲೋಕದ ಐಶ್ವರ್ಯ ನಾಶ ಆಗದೇ ಇರುವ ಐಶ್ವರ್ಯ ಎಂದು ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯೊಳವನ್ನು ಕೇಳಲಿ. ಆದ್ದರಿಂದ ದೇವರ ಬಳಿಯಲ್ಲಿ ಎಂಥ ಐಶ್ವರ್ಯ ಶ್ರೀಮಂತಿಕೆಯನ್ನು ಕೇಳಬೇಕಂದ್ರೆ ದೇವರೇ ನನಗೆ ಪರಲೋಕದ ಐಶ್ವರ್ಯ ಶ್ರೀಮಂತಿಕೆಯನ್ನು ಕೊಡುವುದಾಗಿ. ಆಮೇಲೆ ಆ ವಿಷಯಗಳಲ್ಲಿ, ಆತ್ಮೀಕವಾದ ವಿಷಯಗಳಲ್ಲಿ ನಾವು ಶ್ರೀಮಂತರು ಆಗಿರಬೇಕು, ಐಶ್ವರ್ಯವುಳ್ಳವರಾಗಿರ್ಬೇಕೆಂದು ದೇವರಾತ್ಮನು ಈ ದಿನ ಸಭೆಯಾದ ನಿಮ್ಮ ಸಂಗಡ ಆತ ಮಾತನಾಡ್ತಾ ಇದ್ದೇನೆ. ಆಮೇಲೆ ಹಾಲೆಲೂಯಾ. ಯಾಕಂದರೆ ಅಂಥ ಶ್ರೀಮಂತಿಕೆ ಐಶ್ವರ್ಯವು ನಮಗೆ ಪರಲೋಕದಲ್ಲಿ ದೇವರು ಕೊಡ್ತಾನೆ. ಪರಲೋಕದಲ್ಲಿ ಆತ್ಮೀಕವಾದ ಐಶ್ವರ್ಯಗಳು ಮಾತ್ರವೇ ಪ್ರವೇಶ ಮಾಡುತ್ತೆ. ಆಮೇಲೆ ಹಾಲೆಲೂಯಾ. ಅದು ನಾವು ಸಂಪಾದಿಸುವಂಥ ಆತ್ಮಗಳ ಐಶ್ವರ್ಯವಾಗಿರುತ್ತೆ. ಆದ್ದರಿಂದ ಅನೇಕ ಆತ್ಮಗಳಿಗೆ ಸ್ವಾರ್ಥನ ಸಾರಿ ಆತ್ಮಗಳನ್ನು ಸಂಪಾದಿಸುವವರಾಗಿರಿ. ಅಂಥ ಜ್ಞಾನವನ್ನು ದೇವರ ಬಳಿಯಲ್ಲಿ ಕೇಳಿ, ಅದು ದೇವರು ಕೊಡುವಂಥ ಆತ್ಮಿಕವಾದ ಜ್ಞಾನ. ಆಮೇಲೆ ಅದು ನಿಮ್ಮನ್ನು ದೇವರ ರಾಜ್ಯಕ್ಕೆ ಸೇರಿಸುವಂಥದ್ದಾಗಿದೆ. ಆಮೇಲೆ ಹಾಲೆಲೂಯಾ. ಆದ ಕಾರಣ ನೀವು ದೇವರಲ್ಲಿ ಆತ್ಮಿಕವಾದ ಫಲನ ಕೇಳಿ ಪಡೆಯಿರಿ.